ವ್ಯಾಪಾರಕ್ಕೆ ಬರ್ತಾ ಇಲ್ಲ. ವೇಟ್ ಮಾಡ್ತಾ ಇದ್ದೀನಿ ಯಾರನ್ನ ಬರ್ತಾರೆ ಅಂತ. ಯಾರು ಬರ್ತಾ ಇಲ್ಲ. ಒಂದು ಚಿಕ್ಕ ಮಗು ಬಂತು, ಅದಾದ್ಮೇಲೆ ಯಾರು ಕಾಣಿಸ್ತಾನೆ ಇಲ್ಲ. ಗೈಸ್, ಚಿಕ್ಕ ವಯಸ್ಸಲ್ಲಿ ಅಂಗಡಿಲಿ ನನಗೆ ಒಂದು ಐಟಮ್ ತುಂಬಾ ಇಷ್ಟ ಆಗ್ತಿತ್ತು. ಯಾವ್ದು ಗೊತ್ತಾ? ಈ ಹಾಲ್ಕೋವಾ. ಈ ಹಾಲ್ಕೋವಾ ಅಂದ್ರೆ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ಆವಾಗ 50 ಪೈಸೆಗೆ ಮಾತ್ರ ಸಿಗ್ತಾ ಇತ್ತು ಇದು. ಇವಾಗ ₹1 ಆಗಿರ್ಬೋದು ಮೇ ಬಿ. ಒಂದು ಹಾಲ್ಕೋವಾನ ಇವತ್ತು ನಾನು ಟೇಸ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೆಂಗಿದೆ ಟೇಸ್ಟು. ಅದೇ ಥರ ಇದೆ ಟೇಸ್ಟು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ, ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಕೋಳಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ಇವತ್ತು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬಂದಿದ್ದೀನಿ. ನೈಟ್ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಇದು ಅರ್ಲಿ ಮಾರ್ನಿಂಗ್. ಇಲ್ಲಿ ನೋಡಿ, ಅರ್ಲಿ ಮಾರ್ನಿಂಗ್. ಈ ಅಂಗಡಿ ಯಾರ್ದು ಗೊತ್ತಾ? ಈ ಅಂಗಡಿ ಯಾರ್ದು ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಾನು ಕೊಟ್ಟಿಗೆಪಾಳ್ಯದಲ್ಲಿದ್ದೀನಿ. ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಮೇಲೆ ಯಾರು ಅಂತ ನಾನೇ ನಿಮ್ಗೆ ಹೇಳ್ತೀನಿ. ಓಕೆ? ಈ ಅಂಗಡಿ ಯಾರ್ದು ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಾನು ಕೊಟ್ಟಿಗೆಪಾಳ್ಯದಲ್ಲಿದ್ದೀನಿ. ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಮೇಲೆ ಯಾರು ಅಂತ ನಾನೇ ನಿಮ್ಗೆ ಹೇಳ್ತೀನಿ. ಓಕೆ? ಯಾಕ್ರಿ ಜ್ಯೋತಿ ಅವರೇ, ಕರೆಕ್ಟಾಗಿ ಗಾಡಿ ಓಡ್ಸಕ್ ಬರಲ್ವಾ? ಓಕೆ ಗೈಸ್, ದಿಸ್ ಇಸ್ ಮೈ ಮದರ್ ಇಂಡಿಯಾ, ಜ್ಯೋತಿ ಅಂತ ಇವ್ರ ಹೆಸರು. ನಮ್ಮಮ್ಮ. ಇವರು ಇಷ್ಟು ಬೆಳಗ್ಗೆನೆ ಬಂದ್ಬಿಟ್ಟು ಅಂಗಡಿ ವ್ಯಾಪಾರ ಮಾಡ್ತಾರೆ. ಇದು ಅವರ ಒಂದು ಅಂಗಡಿ, ಪ್ರಾವಿಜನ್ ಸ್ಟೋರು. ಇವ್ರು ಪ್ರಾವಿಜನ್ ಸ್ಟೋರಲ್ಲಿ ಇವಾಗಲೂ ಕೆಲಸ ಮಾಡ್ತಾರೆ. ನಾವೆಷ್ಟು ಹೇಳಿದ್ರು. ಸೊ ಇವತ್ತು ನಾನು ನಮ್ಮಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬಂದೆ. ಅವ್ರೇನು ಜಾಸ್ತಿ ಸರ್ಪ್ರೈಸ್ ಆಗಲಿಲ್ಲ. ಸರ್ಪ್ರೈಸ್ ಆದೇನಮ್ಮ? ಇಲ್ಲಪ್ಪ. ಇಷ್ಟು ಬೆಳಗ್ಗೆನೆ ಬರ್ತೀಯಲ್ಲ, ನಿನ್ಗೇನು ಅನ್ಸಲ್ವಾ? ಏನಮ್ಮ ಮಾಡೋದು, ಬರಬೇಕಲ್ಲ, ಬೆಳಗ್ಗೆ ಬರಬೇಕು, ಅದೇ ಜೀವನ ಅಲ್ವಾ. ಟೈಮ್ ಪಾಸು ಆಗಬೇಕು ನನಗೆ, ಅದಕ್ಕೋಸ್ಕರ ಬರ್ತೀನಿ. ಟೈಮ್ ಪಾಸ್ ಆಗೋದಕ್ಕೆ ನೀನು ಇಷ್ಟು ಬೆಳಗ್ಗೆ ಬರ್ತೀಯಾ? ಹೌದು, ಫ್ರೆಶ್ ಆಗಿರ್ತೀನಲ್ಲ ಅದಕ್ಕೆ. ನೋಡಿದ್ರ, ಅದಕ್ಕೆ ನಾನು ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಬೆಳೆದಿದ್ದೀನಿ ಅಂದರೆ ನಮ್ಮ ಅಮ್ಮನಿಂದನೇ. ಈ ಥರ ಯಾವಾಗಲೂ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರು ಕೆಲಸ ಮಾಡದೇ ಇರೋ ದಿನ ನಾನು ನೋಡೇ ಇಲ್ಲ. ಸೊ ಇವತ್ತು ನಾನು ನಮ್ಮ ಅಮ್ಮನ ಜೊತೆ ಇರಬೇಕು ಅಂತ ಬಂದಿದ್ದೀನಿ. ಸೊ ಇವತ್ತೆಲ್ಲ ಏನೇನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ. ಓಕೆ ಗೈಸ್, ಇದು ನಮ್ಮಮ್ಮನ ಒಂದು ಪ್ರಾವಿಜನ್ ಸ್ಟೋರ್. ಯಾವಾಗಲೂ ನಾನು ಕೇಳ್ತಾ ಇದ್ರಿ ನಿಮ್ಮ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಹೋಮ್ ಟೂರ್ ಮಾಡೋದ್ಕಿಂತ ನಮ್ಮಮ್ಮನ ಪ್ರಾವಿಜನ್ ಸ್ಟೋರ್ ಟೂರ್ ಮಾಡಿದ್ರೆ ಹೆಂಗಿರುತ್ತೆ, ಒಳಗಡೆ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಕಮೆಂಟ್ಸ್ ಆಯ್ತು. ಬರ್ಬೋದಾ ನಿಮ್ಮ ಪ್ರಾವಿಜನ್ ಸ್ಟೋರ್ ಒಳಗಡೆ? ಸೊ ಏನೋ ಅರೇಂಜ್ ಮಾಡ್ಕೋತಾ ಇದ್ದೀರಾ? ನೋಡಿ, ಈ ಥರ ನಮ್ಮಮ್ಮ ಪ್ರಾವಿಜನ್ ಸ್ಟೋರಲ್ಲಿ ವ್ಯಾಪಾರ ಮಾಡ್ತಾರೆ. ನಮ್ಮಮ್ಮ ಬೆಳಗ್ಗೆನೆ ಬಂದು ಅಂಗಡಿಯಲ್ಲಿ ಈ ಥರ ಓಪನ್ ಮಾಡಿ ಹಾಲೆಲ್ಲ ತಗೊಂಡು ಬಂದು ಇಟ್ಕೊಂಡು ಆ್ಯಂಡ್ ಪೂಜೆ ಮಾಡಿ ಎಲ್ಲ ಹೊರಗಡೆ ಎಲ್ಲ ಕಸ ಹೊಡೆದು ನೀರು ಹಾಕಿ ಎಲ್ಲ ಅರೇಂಜ್ ಮಾಡಿಕೊಂಡು ಕುತ್ಕೊಂಡು ವ್ಯಾಪಾರ ಮಾಡ್ತಾರೆ. ಎವ್ರಿ ಡೇ ಮಾಡ್ತಾರೆ, ಒಂದಿನನೂ ಮಿಸ್ ಮಾಡಲ್ಲ. ನೋಡಿ, ಇದೆಲ್ಲ ಬಾಕ್ಸ್ಗಳು. ಇದರಲ್ಲಿ ಬಬಲ್ ಗಮ್ ನೋಡಿ, ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಲ್ಲ, ಆ ಬಬಲ್ ಗಮ್ ಇದೆ. ಖಾರ ಇಟ್ಕೊಂಡಿದ್ದಾರೆ, ಇದೇನೇನೋ ಮಿಕ್ಸ್ಚರ್ ಎಲ್ಲ ಇಟ್ಕೊಂಡಿದ್ದಾರೆ. ಬನ್ನಿ ಇಟ್ಕೊಂಡಿದ್ದಾರೆ. ಬನ್ನಿ ಯಾವಾಗಲೂ ತಿಂತಾರಲ್ವ ಎಲ್ಲರೂ, ಚಿಕ್ಕ ಮಕ್ಕಳು ಬಂದಿಸ್ಕೊಂಡು ಹೋಗ್ತಾರೆ, ಅದಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದೇನೋ ಸ್ವಲ್ಪ ಬ್ಯಾಂಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಸೇಲ್ ಮಾಡೋಕ್ಕೆ. ಇಲ್ಲೂ ಅದೇ ಥರ ಏರ್ ಪಿನ್ಸು ಅದು ಇದು ಏನೋ ಇಟ್ಕೊಂಡಿದ್ದಾರೆ. ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ಇದೆ ನೋಡಿ.
ನಮ್ಮಮ್ಮ ಪ್ರಾವಿಜನ್ ಸ್ಟೋರ್ ಪ್ಲಸ್ ಏನೋ ಬ್ಯಾಂಗಲ್ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬುಕ್ಸ್ ಎಲ್ಲ ಇದೆ ನೋಡಿ, ನೋಡ್ತಿರ್ಬೋದು. ಇಲ್ಲೆಲ್ಲ ಬುಕ್ಸ್ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಇಲ್ಲಿ ಅದು ಇದು ಏನೋ ಸಾಮಾನುಗಳು, ಬ್ರಷ್ಗಳು ಇದೆ. ಇಲ್ಲಿ ಶಾಂಪು ಸ್ಯಾಶೆಟ್ಸ್ ಎಲ್ಲ ಇದೆ ನೋಡಿ. ಹಾಗೆ ಮನೆಗೆ ಬೇಕಾಗಿರೋ ಐಟಮ್ಸ್ 5 ರೂಪಾಯಿ 10 ರೂಪಾಯಿದೆಲ್ಲ ಏನೇನೋ ಇದೆ. ಕಾಫಿ ಪೌಡರು, ಟೀ ಪೌಡರು, ಶ್ಯಾಂಪು, ಎಣ್ಣೆ, ಅದು ಇದು ಪೌಡರ್ಗಳು, ಪುಳಿಯೋಗರೆ ಪೌಡರು, ಆಚಿ ಮಸಾಲ, ಇದೇನೇನೋ ಇದೆ. ಇಲ್ಲೆಲ್ಲ ಅದು ಇದು ಸಾಮಾನುಗಳನ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಸೋಪು, ಎಣ್ಣೆ, ಡಿಟರ್ಜೆಂಟ್ ಪೌಡರು, ಅದು ಇದು ಇಟ್ಕೊಂಡಿದ್ದಾರೆ. ಈ ಫ್ರಿಜ್ಜಲ್ಲಿ ಏನೇನೋ ಇಟ್ಟಿರ್ತಾರೆ. ಆ್ಯಂಡ್ ಇದು ಹಾಲು, ಬೆಳಗ್ಗೆನೆ ಹಾಲು ಸೇಲ್ ಮಾಡೋಕ್ಕೆ ಹಾಲು ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ಕಡೆ ಒಂದಷ್ಟು ಸಾಮಾನುಗಳಿದೆ. ಸೊ ಟೋಟಲಿ ಈ ಥರ ಇದೆ ಗೈಸ್. ಆವಾಗಲೇ ತುಂಬ ಡಾರ್ಕ್ ಆಗಿತ್ತು, ಬಿಕಾಸ್ 5:30ಗೆ ಓಪನ್ ಮಾಡಿದ್ರು. ಇವಾಗ ಒಂದು 9:30 ಆಗ್ತಾ ಇದೆ. ಸೊ ಈ ಥರ ಇದೆ ನಮ್ಮ ಮಮ್ಮಿ ಅಂಗಡಿ. ಆ್ಯಂಡ್ ನೋಡಿ ಎಷ್ಟು ಬೆಳಕಿದೆ ಇವಾಗ. ಅಮ್ಮ ಆಗ್ಲಿಂದ ವ್ಯಾಪಾರ ಮಾಡ್ತಾ ಇದ್ರು, ನಾನು ಸ್ವಲ್ಪ ನಿದ್ದೆ ಮಾಡ್ಕೊಂಬಂದೆ. ಗೈಸ್, ನಾನು ಇಲ್ಲಿ ಅಂಗಡಿಗಂತೂ ಯಾವತ್ತೂ ಬಂದಿಲ್ಲ. ಬಟ್ ನನಗೆ ಯಾವಾಗಲೂ ನಮ್ಮಮ್ಮ ಪಾಪ ಒಬ್ಬರೇ ಕಷ್ಟಪಡುವಾಗ ನಂಗೆ ಅನಿಸ್ತಾ ಇತ್ತು ನೋಡಿದಾಗೆಲ್ಲ. ನಾನು ಯಾವಾಗ್ಲಾರು ಈ ಥರ ಬಂದ್ಬಿಟ್ಟು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಬೇಕು, ಏನಾದರೂ ವ್ಯಾಪಾರ ಮಾಡಿಕೊಡ್ಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಇವತ್ತು ನಾನು ಬಂದಿದ್ದೀನಿ, ಬಟ್ ಯಾರು ಅಷ್ಟೊಂದು ಜನನೇ ಬರ್ತಾ ಇಲ್ಲ. ಬಟ್ ವೆಯ್ಟ್ ಮಾಡ್ತಿದ್ದೀನಿ, ಯಾರನ್ನ ಬರ್ತಾರಾ ಸ್ವಲ್ಪ ವ್ಯಾಪಾರ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಬರ್ತಾ ಇಲ್ಲ. ಬಂದ್ರೆ ವ್ಯಾಪಾರ ಮಾಡಿ ಇವತ್ತು ನಮ್ಮಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ. ಪಾಪು, ఏం కావాలి? చాక్లెటా? చాక్లెట్ కావాలా? ಏನ್ ಬೇಕು ಕೇಳು. ಚಾಕ್ಲೇಟ್ ಬೇಕಂತೆ. ಚಾಕ್ಲೇಟ್ ಉಡ್ಕೊಂಡು ಒಂದ್ ಮಗು ಬಂದಿದೆ. ನಾನು ವ್ಯಾಪಾರ ಮಾಡಕ್ ಒಂದ್ ಚಿಕ್ಕ ಮಗು ಬಂದೆ. ಕೊಡು. ₹2 ತಗೊಂಬಂದಿದೆ ಫ್ರೆಂಡ್ಸ್. ₹2 ತಗೊಂಬಂದಿದೆ ಒಂದ್ ಮಗು. ಯಾವ್ದಮ್ಮ ಚಾಕ್ಲೇಟ್ ಅವಳಿಗೆ? ಇದಾ? ಓ, ಯಾವುದೋ ಹೊಸ ಚಾಕ್ಲೇಟ್, ನಾವು ನೋಡಿರ್ಲಿಲ್ಲ ನಮ್ಮ ಕಾಲದಲ್ಲಿ. 2. ಓಕೆ, ₹1 ಒಂದು ಚಾಕ್ಲೇಟ್. ಸೊ 2 ಕೊಡ್ತಾ ಇದ್ದೀನಿ. ಫಸ್ಟ್ ವ್ಯಾಪಾರ ನಂದು. ₹2. ಪಾಪ ಗೈಸ್, ನಮ್ಮ ಟೈಮ್ ಸರಿ ಇಲ್ವಾ ಅಥವಾ ಇವತ್ತು ನಮ್ಮ ಅಮ್ಮನ ಟೈಮ್ ಸರಿ ಇಲ್ವಾ ಗೊತ್ತಿಲ್ಲ. ಯಾರು ವ್ಯಾಪಾರಕ್ಕೆ ಬರ್ತಾ ಇಲ್ಲ. ವೇಟ್ ಮಾಡ್ತಾ ಇದ್ದೀನಿ ಯಾರನ್ನ ಬರ್ತಾರೆ ಅಂತ. ಯಾರು ಬರ್ತಾ ಇಲ್ಲ. ಒಂದು ಚಿಕ್ಕ ಮಗು ಬಂತು, ಅದಾದ್ಮೇಲೆ ಯಾರು ಕಾಣಿಸ್ತಾನೆ ಇಲ್ಲ. ಆಕ್ಚುಲಿ ತುಂಬಾ ಬೇಗ ಬರ್ಬೇಕಾಗಿತ್ತು. 8 ಗಂಟೆಗೆಲ್ಲ ಜಾಸ್ತಿ ಜನ ಬಂದ್ರಂತೆ ವ್ಯಾಪಾರಕ್ಕೆ. ಇವಾಗ ಯಾರು ಬರ್ತಾ ಇಲ್ಲ. ಹಾಯ್, ಬನ್ನಿ. ಚೆನ್ನಾಗಿದ್ದೀನಿ. ನಾನು ಇವತ್ತು ವ್ಯಾಪಾರ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಬೇಕಾ ಹೇಳಿ. ಸರಿ, ನನ್ಗೋಸ್ಕರ ಏನಾದ್ರು ತಗೊಳ್ಳಿ. ಏನ್ ಕೊಡ್ತೀರಾ? ನೀವೇ ಕೊಡ್ತೀರಾ? ಪಿಕ್ಚರ್ ಕೊಡಿ ಹೋಗ್ಲಿ. ನಮ್ ಹುಡುಗಿ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇತ್ತು. ಹೌದಾ? ಹಿಂಗೆ ನನ್ನಮ್ಮ ವಿಡಿಯೋ ಮಾಡ್ತಿದ್ದೀರಾ? ಹೌದು. ಇಲ್ಲಿ ವ್ಯಾಪಾರ ಮಾಡೋ ವಿಡಿಯೋ ಬೇರೆ ಮಾಡ್ಸ್ಕೊಂತಿದ್ದೀರಾ? ನೀವ್ ಹಂಗೆಲ್ಲ ಮಾತಾಡಂಗಿಲ್ಲ. ಇಲ್ಲ, ನಾನು ನಿಮ್ಮನ್ನ ಫಾಲೋ ಮಾಡ್ತಿದ್ದೀನಲ್ಲ ಅದಕ್ಕೆ. ಹೌದಾ? ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದೀವಿ, ನೋಡ್ತಾ ಇರ್ತೀವಿ ಅವಾಗ ಅವಾಗ. ನೋಡ್ತೀರಾ? ಹಂಗಾರೆ ನೀವು ಬರ್ತೀರಾ ನೋಡಿ. ನಿಮ್ ಮಾವನ ಹತ್ರ ಎಲ್ಲ ಕುತ್ಕೊಂಡ್ ಮಾತಾಡ್ತಿದ್ರಲ್ವಾ, ಅವರು ತಮಿಳಲ್ಲಿ ಮಾತಾಡೋದವ್ರು ಕನ್ನಡದಲ್ಲಿ ಹೇಳ್ಕೊಟ್ಟಿದ್ರಲ್ಲ, ಅದು ಮತ್ತೆ ಅಡಿಗೆ ಮಾಡೋದೆಲ್ಲ ನೋಡ್ತಾ ಇರ್ತೀವಿ. ₹ಎಷ್ಟು ಇದು? ಎಷ್ಟಂಟಿ ಇದು? ₹10 ಇಸ್ಕೊಳ್ಳಿ. ₹20 ಕೊಡಿ. 100. ಸೊ ಗೈಸ್, ನಾನು 100 ಗ್ರಾಮ್ ಏನಿದು, ಏನಮ್ಮ ಇದು? ಮಿಕ್ಸ್ಚರಾ? ಓಕೆ, ಬೇಳೆ ಗೀಳೆ ಏನೇನೋ ಇದೆ, ಅದನ್ನ ಕೊಡ್ತಾ ಇದ್ದೀನಿ. ಚೇಂಜೇ ಇಲ್ವಲ್ಲ? ಇದೆ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತಾ ಇರಿ ನಮ್ಮ ಅಂಗಡಿಗೆ. ಓಕೆ,
ಓಕೆ, ಇನ್ನೊಬ್ರು ವ್ಯಾಪಾರಿ ಬಂದಿದ್ದಾರೆ, ವ್ಯಾಪಾರ ಮಾಡಿದಕ್ಕೆ ಒಬ್ರು ಬಂದಿದ್ದಾರೆ. ನಿಮ್ಮ ಹೆಸರೇನು? ವೀಣಾ. ಇಲ್ಲೇ ಇರೋದಾ ನೀವು? ಏನ್ ಬೇಕು? ಬಿಸ್ಕೆಟ್ ಅಂತೆ. ಯಾವ್ದು? ಬರ್ಬನ್ನ? ಎಷ್ಟಮ್ಮ ಇದು? ಓಕೆ, 10 ರುಪೀಸ್ದಾ? ತಗೊಳ್ಳಿ. ಹಾ, ನೋಡ್ತಾ ಇರ್ತೀರಾ ನನ್ನ ಟಿವಿಯಲ್ಲಿ? ಹೌದಾ? ನೀವು ತೆಲುಗು ಅವರಾ? ಓಕೆ ಓಕೆ, ಥ್ಯಾಂಕ್ ಯು. ಗೈಸ್, ಚಿಕ್ಕ ವಯಸ್ಸಲ್ಲಿ ಅಂಗಡಿಲಿ ನನಗೆ ಒಂದು ಐಟಮ್ ತುಂಬಾ ಇಷ್ಟ ಆಗ್ತಿತ್ತು. ಯಾವ್ದು ಗೊತ್ತಾ? ಈ ಹಾಲ್ಕೋವಾ. ಈ ಹಾಲ್ಕೋವಾ ಅಂದ್ರೆ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ಆವಾಗ 50 ಪೈಸೆಗೆ ಮಾತ್ರ ಸಿಗ್ತಾ ಇತ್ತು ಇದು. ಇವಾಗ 1 ರೂಪಾಯಿ ಆಗಿರ್ಬೋದು ಮೇ ಬಿ. ಹಾಲ್ಕೋವಾ ಇವಾಗ ಹೆಂಗಿದೆ ಅಂದ್ರೆ ಈ ತರ ಇದೆ. ಇದನ್ನೆಲ್ಲ ನೋಡಿ ಅದು ಎಷ್ಟು ವರ್ಷಗಳಾಗೋಯ್ತು, ತಿಂದು ಎಷ್ಟು ವರ್ಷಗಳಾಗೋಯ್ತು. ನಮ್ಮ ಅಂಗಡಿ ಇದ್ರೂ ಕೂಡ ನಾನು ಇದನ್ನೆಲ್ಲ ಟೇಸ್ಟ್ ಮಾಡಿರ್ಲಿಲ್ಲ, ಯಾವತ್ತೂ ಇಲ್ಲಿಗೆ ಬಂದೇ ಇರ್ಲಿಲ್ಲ ಬಿಡಿ, ಅದು ಬೇರೆ ವಿಷಯ. ಸೊ ಈ ಒಂದು ಹಾಲ್ಕೋವಾನ ಇವತ್ತು ನಾನು ಟೇಸ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೆಂಗಿದೆ ಟೇಸ್ಟು. ಅದೇ ತರ ಇದೆ ಟೇಸ್ಟು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂಡ್ ಇನ್ನೊಂದು ಐಟಮ್ ಸಖತ್ ಇಷ್ಟಪಟ್ಟು ತಿಂತಾ ಇದ್ದೆ ಅಂದ್ರೆ ಚಕ್ಲಿ. ಚಕ್ಲಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಇವಾಗ ನೋಡೋಣ ಹೆಂಗಿದೆ ಅಂತ. ಚಕ್ಲಿ ಇದು ಅವಾಗ 50 ಪೈಸೆಗೆಲ್ಲ ಸಿಗೋದು. ಚೆನ್ನಾಗಿದೆ. ನಮ್ಮ ಅಂಗಡಿಗೆ ಬಂದಿದ್ದಕ್ಕೆ ಇದೊಂದು 2 ತಿಂದಂಗಾಯ್ತು. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಇನ್ನೊಂದು ಐಟಮ್ ಜಾಸ್ತಿ ತಿಂತಿದ್ದು ಯಾವ್ದು ಗೊತ್ತಾ? ಈ ಬಬಲ್ ಗಮ್. ಈ ಬೂಮರ್ ಅಂದ್ರೆ ನಂಗೆ ಅವಾಗ ಸಖತ್ ಇಷ್ಟ ಆಗೋದು. ಇವಾಗ ನಾನು ತಿನ್ನಲ್ಲ, ಬಿಟ್ಬಿಟ್ಟಿದ್ದೀನಿ ಇದನ್ನೆಲ್ಲ ತಿನ್ನೋದು. ಸೊ ಈ ಬೂಮರ್ನ ನಾನು ತುಂಬ ತಿಂತಾ ಇದ್ದೆ. ನಾನು ಎಷ್ಟು ಇಷ್ಟಪಟ್ಟು ತಿಂತಿದ್ದೆ ಅಂದರೆ ಈ ಬೂಮರ್ನ ಸ್ಕೂಲ್ ಡ್ರೆಸ್ ಪಾಕೆಟ್ ಇರುತ್ತಲ್ಲ, ಆ ಪಾಕೆಟಲ್ಲಿ ಬರೀ ಈ ಬೂಮರೇ ಇರೋದು. ಸೊ ಅಷ್ಟು ತಿಂತಾ ಇದೆ. ಸೊ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ ಇದನ್ನೆಲ್ಲ ನೋಡ್ದಂಗಾಯ್ತು, ತಿಂದಂಗಾಯ್ತು. ನಿಮಗೂ ನಿಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗ್ತಾ ಇದೆಯಾ? ನೋವಿಂದಿಲ್ಲ, ಇದು ಗಾಯಕ ಹಾಕೋದಿದೆ. ಆರಾಮಣ್ಣ? ಆಯ್ತು. ಎಷ್ಟು ಕೊಡ್ಲಣ್ಣ? 1 ಕೊಡಿ. 2. ಯಾರೋ ಒಬ್ರು ಬಂದ್ರು. ನಮ್ಗೆ ಇದೆಲ್ಲ ಸೆಟ್ ಆಗಲ್ಲ. ನಮ್ಮ ಅಮ್ಮಂಗೆ ಬಿಟ್ಬಿಟ್ಟು ನಾವ್ ಇಲ್ಲಿಂದ ರೈಟ್ ಹೇಳೋಣ ಅಂತ ಅನಿಸ್ತಾ ಇದೆ. ಅಂಡ್ ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಆಯ್ತು. ಹೆಣ್ಮಕ್ಳು ಯಾವ ತರ ಇರ್ಬೇಕು? ನೀನು ಹೆಣ್ಮಕ್ಳಿಗೆ ಏನಾದ್ರೂ ಸಜೆಷನ್ ಕೊಡೋದಿದ್ರೆ ಏನ್ ಕೊಡ್ತೀಯಾ? ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇನೆ, ನೀವು ಓದಿದ್ರೂ ಪರವಾಗಿಲ್ಲ, ಓದ್ದಲ್ಲೇ ಇದ್ರೂ ಪರವಾಗಿಲ್ಲ, ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಿ. ಬಟ್ಟೆ ವ್ಯಾಪಾರ ಮಾಡ್ಬೋದು, ಕ್ಯಾಂಡಲ್ ಮಾಡ್ಬೋದು, ಹಾಗೆ ಈ ಬೇರೆ ಕೆಲಸ ಇರುತ್ತೆ ಅದನ್ನು ಮಾಡ್ಬೋದು ನೀವು. ಇಲ್ಲ ಅಂದರೆ ಈ ಥರ ಪ್ರೈಸನ್ ಸ್ಟೋರ್ ಮಾಡ್ಕೊಬೋದು, ನೀವು ಹೂವು ಮಾರ್ಬೋದು. ಏನಾದರೂ ಒಂದು ಬಿಸ್ನೆಸ್ ಮಾಡಿ. ಖಾಲಿ ಇರಬಾರ್ದು, ಯಾವಾಗ್ಲೂ ಒಬ್ರಿಗೆ ಡಿಪೆಂಡ್ ಆಗಿರಬಾರ್ದು. ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು. ನಾವು ನಮ್ಮ ಮಕ್ಕಳಿಗೆ ಅದೇ ಕಲಿಸ್ಕೊಟ್ಟಿರೋದು, ಅದೇ ಅವರು ಮಾಡ್ತಾ ಇದ್ದಾರೆ ಇವತ್ತು. ನಾನು ಹೂ ಮಾರ್ತಾ ಇದ್ದೆ, ಇವತ್ತು ನೋಡಿ ಇವಾಗ ಈ ಸ್ಟೇಜಿಗೆ ಬಂದಿದ್ದೀನಿ. ಕಷ್ಟಪಡಬೇಕು. ಕ್ರೇಸ್, ನಾನು ಬೆಂಗಳೂರಿಗೆ ಬಂದಾಗ ನಮ್ಮಮ್ಮ ನಮ್ಮನ್ನ ಬೆಂಗಳೂರು ಕರ್ಕೊಂಡ್ ಬಂದಾಗ ಈ ಒಂದು ಅಂಗಡಿನ ಸ್ಟಾರ್ಟ್ ಮಾಡಿದ್ ನಮ್ಮಮ್ಮ. ಅವಾಗ ಇನ್ನೂ ಸ್ವಲ್ಪ ಜಾಸ್ತಿ ಏನೋ ಸಾಮಾನೆಲ್ಲ ಹಾಕೊಂಡು ತುಂಬಾ ದೊಡ್ಡದಾಗಿ ಇಟ್ಕೊಂಡಿದ್ರು. ಆಮೇಲೆ ನಾವೆಲ್ಲರೂ ಒಂದೊಂದು ಸ್ಟೇಜಿಗೆ ಹೋದ್ಮೇಲೆ ಎಲ್ಲ ಸೆಟ್ಲ್ ಆದ್ಮೇಲೆ ಸ್ವಲ್ಪ ಅಂಗಡಿ ವ್ಯಾಪಾರನ ಕಮ್ಮಿ ಮಾಡಿದ್ರು. ಸೊ ಇವಾಗ ಸ್ವಲ್ಪ ಸಾಮಾನೆಲ್ಲ ಕಡಿಮೆ ಇದೆ, ಬಟ್ ಮೊದಲು ತುಂಬಾ ಐಟಮ್ಸ್ ಎಲ್ಲ ಜಾಸ್ತಿ ಇತ್ತು. ಅಂಡ್ ಇದು ಒಂದ್ 15 ವರ್ಷದಿಂದ ಇದೆ ಅಮ್ಮ ಅಂಗಡಿ. 15 ವರ್ಷದಿಂದ ಈ ಒಂದು ಅಂಗಡಿನ ಮಾಡಿದ್ದಾರೆ. ಅಂಡ್ ಈ ಒಂದು ಅಂಗಡಿ ಮಾಡ್ಕೊಂಡೆ ನಮ್ಮಮ್ಮ ಸ್ವಲ್ಪ ದುಡ್ಡನ್ನ ಸೇರಿಸಿ ಅಕ್ಕನ ಮದ್ವೆ ಮಾಡಿದ್ರು. ಅಂಡ್ ನಮ್ಮನ್ನೆಲ್ಲ ಒಂದೊಂದು ಒಳ್ಳೆ ಪೊಸಿಷನ್ಗೆ ಸೇರ್ಸಿದ್ರು. ಸೊ ನಾವಿವಾಗೆಲ್ಲ
ಒಳ್ಳೆ ಪೊಸಿಷನ್ ಅಲ್ಲಿ ಇದೀವಿ. ನಮ್ಮ ಅಮ್ಮಂಗೆ ಕೆಲಸ ಮಾಡ್ಬೇಡ ಆರಾಮಾಗಿ ಮನೇಲಿರು ಅಂತ ನಾವು ಹೇಳ್ತೀವಿ, ಬಟ್ ಅವ್ರು ಕೇಳಲ್ಲ. ದೇವ್ರು ನನಗೆ ಎಷ್ಟು ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ನಾನು ವ್ಯಾಪಾರನ ಮಾಡ್ತೀನಿ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಮಗೂ ಅದನ್ನೇ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ನಮ್ಮಮ್ಮ ಯಾರು ಹೇಳಿದ್ರು ಕೆಲಸ ಬಿಡಲ್ಲ, ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ, ಹೀಗೆ ವ್ಯಾಪಾರ ಮಾಡ್ತಾನೆ ಇರ್ತಾರೆ. ಬಿಸ್ನೆಸ್ ವುಮನ್ ಆಗಿದ್ದಾರೆ, ಐರನ್ ಲೇಡಿ ನಮ್ಮಮ್ಮ ಜ್ಯೋತಿ ಅವರು, ಮದರ್ ಇಂಡಿಯಾ. ಸೊ ಇವರು ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಅಂಡ್ ನನಗೆ ಯಾರಾದ್ರೂ ಕೇಳಿದ್ರೆ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಕೇಳಿದ್ರೆ ನಾನು ನಮ್ಮಮ್ಮನ ಹೆಸರು ಹೇಳೋದು. ಬಿಕಾಸ್ ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟು ಈ ಒಂದು ಸ್ಟೇಜ್ ಬಂದಿದ್ದಾರೆ ಅಂಡ್ ನಮ್ಮೆಲ್ಲರನ್ನೂ ಒಂದೊಂದು ಒಳ್ಳೆ ಪೊಸಿಷನ್ಗೆ ಸೇರಿಸಿದ್ದಾರೆ. ಸೊ ಹಾಗಾಗಿ ನಮ್ಮಮ್ಮ ನಮ್ಗೆ ತುಂಬಾ ಗ್ರೇಟ್ ಅಂತ ಅನ್ನಿಸ್ತಾರೆ. ಅದಕ್ಕೆ ಇವ್ರು ನನ್ಗೆ ಯಾವಾಗ್ಲೂ ರೋಲ್ ಮಾಡೆಲ್ ಆಗಿರ್ತಾರೆ. ಬೇರೆ ಯಾರು ನನ್ ರೋಲ್ ಮಾಡೆಲ್ ಅಲ್ಲ, ಇವರೇ ನನ್ನ ರೋಲ್ ಮಾಡೆಲ್. ಅಂಡ್ ಈ ತರ ಎಷ್ಟೋ ಮದರ್ಸ್ ಪ್ರಪಂಚದಲ್ಲಿದ್ದಾರೆ. ಅವರು ಅಷ್ಟೇ ತುಂಬಾ ಕಷ್ಟಪಟ್ಟು ಅವ್ರವ್ರ ಮಕ್ಕಳನ್ನ ಒಂದೊಂದು ಒಳ್ಳೆ ಪೊಸಿಷನ್ಗೆ ಸೇರ್ಸಿರ್ತಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ಓಕೆನಾ ಗೈಸ್, ಈ ಒಂದು ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ಎಲ್ರಿಗೂ ಇನ್ಸ್ಪಿರೇಷನ್ ಆಗಬೇಕು. ಎಲ್ಲರೂ ಅವ್ರವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂಡ್ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ನಾನು ಅನ್ಕೋತೀನಿ. ಅಂಡ್ ಎಲ್ರಿಗೂ ಈ ವಿಡಿಯೋ ಮೋಟಿವೇಟ್ ಆಗುತ್ತೆ ಅಂತ ಸುಮಾರು ಜನ ನಿಮ್ಮ ಅಮ್ಮನ್ ತೋರಿಸಿ ಅಂತ ಕೇಳಿದ್ರಿ ನನಗೆ. ಸೊ ಫೈನಲಿ ನಮ್ಮ ಅಮ್ಮನ ಅಂಗಡಿಗೆ ಬಂದೆ, ನಮ್ಮ ಅಮ್ಮನ್ ತೋರಿಸಿದೀನಿ. ನೋಡಿ, ನೋಡ್ಕೊಬಿಡಿ, ಇವರೇ ಜ್ಯೋತಿ. ನೀವೇನಾದ್ರೂ ಕೊಟ್ಕೆಪಾಳ್ಯದಲ್ಲಿ ಇದ್ರೆ ನಮ್ಮ ಅಂಗಡಿಗೆ ಬಂದು ವ್ಯಾಪಾರ ಮಾಡಿ, ಓಕೆನಾ? ಸೊ ಫೈನಲಿ ಈ ಒಂದು ವಿಡಿಯೋನ ಎಂಡ್ ಮಾಡುವಂತ ಟೈಮ್ ಬಂದಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ನೋಡ್ತಾ ಇದ್ದಾರೋ, ಸಪೋರ್ಟ್ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳಿ.